ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಇತ್ತೀಚೆಗೆ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದಂತಹ ಭಾರತೀಯ ಎರಡನೇ ಗಗನಯಾತ್ರಿ ಅಂತ ಹೇಳಿ ಅನಿಸ್ಕೊಂಡಂತಹ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಒಂದು ಐತಿಹಾಸಿಕ ಸಾಧನೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಮುಖವಾಗಿ ವಿವರಣೆಯನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಭಾರತೀಯ ವಾಯುಪಡೆಯ ಅಂದ್ರೆ IAF ಇಂಡಿಯನ್ ಏರ್ ಫೋರ್ಸ್ ನ ಪ್ರಖ್ಯಾತ ಯುದ್ಧ ವಿಮಾನ ಪೈಲಟ್ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಆದಂತಹ ಇಸ್ರೋ ಇದೆಯಲ್ಲ, ಸೊ ಆ ಇಸ್ರೋದ ಗಗನಯಾತ್ರಿ ಕೂಡ ಶುಭಾಂಶು ಶುಕ್ಲಾ ಅವರು ಆಗಿದ್ದಾರೆ. ಸೊ ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ISS ಭೇಟಿ ನೀಡಿದಂತಹ ಮೊದಲ ಭಾರತೀಯ ಮತ್ತು ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದಂತಹ ಭಾರತೀಯ ಎರಡನೇ ಗಗನಯಾತ್ರಿಯಾಗಿ ಎನಿಸಿಕೊಂಡಿದ್ದಾರೆ ಶುಭಾಂಶು ಶುಕ್ಲಾ ಅವರು. ಸೊ ಮೊದಲನೇ ಗಗನಯಾತ್ರಿ ಅಂತ ಹೇಳಿ ರಾಕೇಶ್ ಶರ್ಮಾ ಅವರು ಕೂಡ ಅನಿಸ್ಕೊಂಡ್ರು. ಸೊ ಅವರ ನಂತರ ಎರಡನೇ ಗಗನಯಾತ್ರಿಯಾಗಿ ಶುಭಾಂಶು ಶುಕ್ಲಾ ಅವರು ಒಂದು ಐತಿಹಾಸಿಕ ಸಾಧನೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಶುಭಾಂಶು ಶುಕ್ಲಾ ಅವರ ಪ್ರಮುಖ ವಿವರಣೆಗಳು ಮತ್ತು ಅವರ ಸಾಧನೆಗಳು, ಅದರ ಬಗ್ಗೆ ವಿವರಣೆ ಕೂಡ ನಾವು ತಿಳಿದುಕೊಳ್ಳೋಣ. ಪ್ರಥಮವಾಗಿ ಶುಭಾಂಶು ಶುಕ್ಲಾ ಅವರು ಅಕ್ಟೋಬರ್ 10, 1985 ಉತ್ತರ ಪ್ರದೇಶದ ಲಕ್ನೋದಲ್ಲಿ ಜನಿಸಿದರು. ಸೊ ಇವರ ಶಿಕ್ಷಣವನ್ನು ಕೂಡ ನೋಡ್ಬೇಕಾದ್ರೆ ನಾವು ಜವಾಹರ್ಲಾಲ್ ನೆಹರು ಅವರ ವಿಶ್ವವಿದ್ಯಾಲಯ ಮತ್ತು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ NDA ನಲ್ಲಿ ಸೊ ಅಲ್ಲಿ ಒಂದು ಕಲಿತಂತಹ ವಿದ್ಯಾರ್ಥಿ ಕೂಡ ಶುಭಾಂಶು ಶುಕ್ಲಾ ಅವರಾಗಿದ್ದರು. ಇವ್ರು ನೋಡ್ರಿ, ಜೂನ್ 2006 IAF ಗೆ ನಿಯೋಜನೆಗೊಂಡಂತಹ ಇವರು ಸುಕಿಯೋ Su-30 MKI MiG-21 ಮತ್ತು MiG-29 ಜಾಗ್ವಾರ್ ನಂತಹ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಕೂಡ ಹಾರಿಸಿದರು. ಇವರಿಗೆ ಬಹಳಷ್ಟು ಅನುಭವ ಕೂಡ ಇದೆ. 2000 ಗಂಟೆಗಳಕ್ಕಿಂತ ಹೆಚ್ಚು ಅನುಭವ ಹೊಂದಿರುವಂತಹ ಅನುಭವಿ ಪೈಲಟ್ಗಳು ಕೂಡ ಇವರು ಆಗಿದ್ದರು ಶುಭಾಂಶು ಶುಕ್ಲಾ ಅವರು. ಇವರು ಒಂದೇ ತರಹದ ವಿಮಾನ ಅಲ್ಲ, ಅನೇಕ ತರಹದ ವಿಮಾನಗಳನ್ನು ಕೂಡ ನಡೆಸಿದಂತಹ ಪೈಲಟ್. ಸೊ ಅದರ ಅನುಭವ ಕೂಡ ಇವರು ಹೊಂದಿದ್ದಾರೆ. ಭಾರತದ ಮೊದಲ ಸ್ವದೇಶಿ ವಿಮಾನ ಬಾಹ್ಯಾಕಾಶ ಯೋಜನೆ ಆದಂತಹ ಗಗನಯಾನ್ ಮಿಷನ್ಗಾಗಿ ಇಸ್ರೋ ಮಾಡಿರುವಂತಹ 4 ಗಗನಯಾತ್ರಿಗಳಲ್ಲಿ ಶುಭಾಂಶು ಶುಕ್ಲಾ ಅವರು ಕೂಡ ಇದರಲ್ಲಿ ಅವರೊಬ್ಬರ ಆಗಿದ್ದರು. ಇವರು ಐತಿಹಾಸಿಕ ಬಾಹ್ಯಾಕಾಶ ಸಾಧನೆ ಮತ್ತು ದೇಶ ಸೇವೆಗಾಗಿ ಭಾರತ ಸರ್ಕಾರವು 2026 ಸೊ ಇವರಿಗೆ ದೇಶದ ಅತ್ಯುನ್ನತ ಶಾಂತಿ ಕಾಲದ ಮಿಲಿಟರಿ ಗೌರವವಾದಂತಹ ಅಶೋಕ್ ಚಕ್ರ ಪ್ರಶಸ್ತಿಯನ್ನು ಕೂಡ ಸೊ ಇವರಿಗೆ ನೀಡಿ ಗೌರವಿಸಲಾಯಿತು. ತಮ್ಮ ಬಾಹ್ಯಾಕಾಶದ ಸಿದ್ಧತೆ, ಶಿಸ್ತು ಮತ್ತು ರೋಮಾಂಚಕ ಅನುಭವಗಳನ್ನು ಕೂಡ ಹಂಚಿಕೊಳ್ಳಲು ಇವರು ಏನ್ ಮಾಡಿದಾರಪ್ಪ ಅಂತಂದ್ರೆ, ಶುಭಾಂಶು ಶುಕ್ಲಾ ಅವರು ದ ಸೆಕೆಂಡ್ ಆರ್ಬಿಟ್ ಎಂಬ ಆತ್ಮಕಥನದ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಆ ಪುಸ್ತಕವನ್ನು ಕೂಡ ಅವರು ಇತ್ತೀಚೆಗೆ ಲಾಂಚ್ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಇವರು ನೋಡ್ರಿ, ಸೊ ಇವರು ಭಾಗವಹಿಸಿದಂತಹ AX-4 ಮಿಷನ್ ನ ವೈಜ್ಞಾನಿಕ ಪ್ರಯೋಗಗಳು, ಭಾರತದ ಮಹತ್ವಾಕಾಂಕ್ಷೆಯ ಗಗನಯಾನ್ ಯೋಜನೆಯ ಇತ್ತೀಚೆಗೆ ವಿವರ ಕೂಡ ಆಗಿದೆ. ಸೊ ಇದು AX-4 ಮಿಷನ್ ನಡೆಸಿದಂತಹ ಪ್ರಮುಖ ಬಾಹ್ಯಾಕಾಶದ ಪ್ರಯೋಗಗಳು ಏನಪ್ಪಾ ಅಂತಂದ್ರೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ISS ಕಳೆದ 18 ದಿನಗಳ ಅವಧಿಯಲ್ಲಿ ಶುಭಾಂಶು ಶುಕ್ಲಾ ಅವರು ಇಸ್ರೋದ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪರವಾಗಿ ಅವರು ಪ್ರಮುಖ ಸಂಶೋಧನೆಗಳು ಕೂಡ ಶುಭಾಂಶು ಶುಕ್ಲಾ ಅವರು ಕೂಡ ನಡೆಸಿದರು. ಸ್ಪೇಸ್ ನ್ಯೂಟ್ರಿಷನ್ ಸುದೀರ್ಘ ಬಾಹ್ಯಾಕಾಶ ಪ್ರಯಾಣದಲ್ಲಿ ಸೊ ಆ ಒಂದು ಪ್ರಯಾಣದ ಸಮಯದಲ್ಲಿ ಗಗನಯಾತ್ರಿಗಳು ತಮ್ಮ ಆರೋಗ್ಯ ರಕ್ಷಣೆಗಾಗಿ ವಿಶೇಷ ಆಹಾರ ವ್ಯವಸ್ಥೆಗಳು ಕೂಡ ಅವರ ಬಗ್ಗೆ ಪ್ರಯೋಗ ಕೂಡ ನಡೆಸಿದರು. ಮೈಕ್ರೋ ಗ್ರಾವಿಟಿ ಸಾಧನೆಯನ್ನು ಕೂಡ ಸೊ ಅದ್ರ ಬಗ್ಗೆ ನೋಡ್ಬೇಕಾದ್ರೆ, ಗುರುತ್ವಾಕರ್ಷಣೆ ಇಲ್ಲದೆ ವಾತಾವರಣದಲ್ಲಿ ಸೊ ಮಾನವ ಜೈವಿಕ ವಿಜ್ಞಾನ ಅಂದ್ರೆ ಬಯೋಲಾಜಿಕಲ್ ಸೈನ್ಸ್, ಮೆಡಿಸಿನ್ ಮತ್ತು ಮೆಟೀರಿಯಲ್ ಸೈನ್ಸ್ ಹೇಗೆ ಅಲ್ಲಿ ವರ್ತಿಸುತ್ತದೆ ಸೊ ಎಂಬುದರ ಬಗ್ಗೆ ಅವರು ಅಧ್ಯಯನವನ್ನು ಕೂಡ ಅಲ್ಲಿ ಮಾಡಿದರು. ಗಗನಯಾನ ನೌಕೆಯಲ್ಲಿ ಬಳಸುವ ಉದ್ದೇಶಿಸಲಾದಂತಹ ಜೀವ ರಕ್ಷಕ ತಂತ್ರಜ್ಞಾನಗಳು ಮತ್ತು ವಿಕಿರಣ ರಕ್ಷಣೆ ಅಂತಂದ್ರೆ ರೇಡಿಯೇಷನ್ ಶೀಲ್ಡಿಂಗ್ ಸೊ ವ್ಯವಸ್ಥೆಗಳ ದಕ್ಷತೆಯನ್ನು ಕೂಡ ಅವರಲ್ಲಿ ಪರೀಕ್ಷಿಸಿದರು. ಭಾರತದ ಮೊದಲ ಸ್ವದೇಶಿ ಮಾನವ ಬಾಹ್ಯಾಕಾಶಯಾನ ಯೋಜನೆಯಾದ ಗಗನಯಾನ ಅತ್ಯಂತ ವೇಗವಾಗಿ ಇದು ಪ್ರಗತಿಯನ್ನು ಕೂಡ ಸಾಧಿಸಿದೆ ಅಂತ ಹೇಳಿ ಕೂಡ ಹೇಳ್ಬೋದು. ಸ್ನೇಹಿತರೆ, ಇಸ್ರೋದ ಮುಖ್ಯಸ್ಥರಾದಂತಹ ವಿ ನಾರಾಯಣ್ ಅವರ ಪ್ರಕಾರ ಗಗನಯಾನ ಮೊದಲ ಮಾನವರಹಿತ ಪ್ರಾಯೋಗಿಕ ಉಡಾವಣೆ ಮುಂದಿನ 2 ತಿಂಗಳ ಒಳಗೆ ನಡೆಯಲಿದೆ ಅಂತ ಹೇಳಿ ಇಸ್ರೋದ ಮುಖ್ಯಸ್ಥ ವಿ ನಾರಾಯಣ್ ಅವರು ಕೂಡ ಹೇಳಿದ್ದಾರೆ. ಸೊ ಗಗನಯಾನ ಯೋಜನೆ ಇತ್ತೀಚೆಗಷ್ಟೇ ಸೊ ಅತ್ಯಂತ ನಿರ್ಣಾಯಕವಾದಂತಹ 3 ಪ್ರಮುಖ ಸುರಕ್ಷತಾ ಪರೀಕ್ಷೆಗಳನ್ನು ಕೂಡ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಶುಭಾಂಶು ಶುಕ್ಲಾ ಸೇರಿದಂತೆ ಇಸ್ರೋಗೆ ಆಯ್ಕೆಯಾದಂತಹ 4 ಗಗನಯಾತ್ರಿಗಳು ಆಯ್ಕೆಯಾಗಿದ್ದರು. ಸೊ ಅದರಲ್ಲಿ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಮತ್ತು ಅಜಿತ್ ಕೃಷ್ಣನ್ ಮತ್ತು ಅಂಗದ್ ಪ್ರತಾಪ್ ಅಂತ
ಹೇಳಿ 4 ಜನ ಗಗನಯಾತ್ರಿಗಳು ಕೂಡ ಆಯ್ಕೆಯಾಗಿದ್ದರು. ಭಾರತದಲ್ಲೇ ಸುಧಾರಿತ ತರಬೇತಿಯ ಅಂತಿಮ ಹಂತದಲ್ಲಿರುವಂತಹ AX-4 ಮಿಷನ್ ನಿಂದ ಶುಕ್ಲಾ ಅವರು ಪಡೆದಂತಹ ಅನುಭವವು ಈ ತರಬೇತಿಗೆ ಒಂದು ದೊಡ್ಡದಾದಂತಹ ಒಂದು ಶಕ್ತಿಯಾಗಿದೆ ಅಂತ ಹೇಳಿ ಕೂಡ ಹೇಳ್ಬೋದು. ಗಗನಯಾನ್ ಯೋಜನೆಯ ಯಶಸ್ವಿನ ಬೆನ್ನಲ್ಲೇ ಭಾರತವು ನೋಡ್ರಿ 2035 ವೇಳೆಗೆ ಭಾರತೀಯ ಅಂತರಿಕ್ಷ ಸ್ಟೇಷನ್ ಸ್ಥಾಪಿಸಲು ಮತ್ತು 2040 ಒಳಗಡೆನೆ ಚಂದ್ರನ ಮೇಲೆ ಭಾರತೀಯ ಗಗನಯಾತ್ರಿಯನ್ನು ಕಳಿಸಲು ಆ ಒಂದು ಸಿದ್ಧತೆಯನ್ನು ಕೂಡ ನಡೀತಾ ಇದೆ. ಸ್ನೇಹಿತರೆ, ಇದು ಬಹಳ ಮಹತ್ವದಾಗಿದ್ದು ಮತ್ತು ಶುಭಾಂಶು ಶುಕ್ಲಾ ಅವರ ಒಂದು ಇತಿಹಾಸದ ಒಂದು ಐತಿಹಾಸಿಕ ಸಾಧನೆಯನ್ನು ಕೂಡ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಗಗನಯಾತ್ರಿಯಾಗಿ ರಾಕೇಶ್ ಶರ್ಮಾ ಅವರು ಮೊದಲ ಆಗಿದ್ದರು. ಸೊ ನಂತರ 2ನೇ ಗಗನಯಾತ್ರಿಯಾಗಿ ಗ್ರೂಪ್ ಕ್ಯಾಪ್ಟನ್ ಆದಂತಹ ಶುಭಾಂಶು ಶುಕ್ಲಾ ಅವರು ಒಂದು ಐತಿಹಾಸಿಕ ಸಾಧನೆ ಮಾಡಿದರು ಅಂತ ಹೇಳಿ ಕೂಡ ಹೇಳ್ಬೋದು ಸ್ನೇಹಿತರೆ. ಸೊ ಇದು ಶುಭಾಂಶು ಶುಕ್ಲಾ ಅವರ ಒಂದು ಮಾಡಿರುವಂತಹ ಒಂದು ಸಾಧನೆ. ಅವರು ದ ಸೆಕೆಂಡ್ ಆರ್ಬಿಟ್ ಎಂಬ ಪುಸ್ತಕವನ್ನು ಕೂಡ ಬರೆದು ಲಾಂಚ್ ಕೂಡ ಮಾಡಿದ್ದಾರೆ. ಸೊ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರಿಗೆ ಸಂಬಂಧಪಟ್ಟಂತೆ ವಿವರಣೆ ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಸ್ನೇಹಿತರೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೆಚ್ಚಿನ ಅಪ್ಡೇಟ್ಗಳೊಂದಿಗೆ ತಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಆದಷ್ಟು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಪ್ರೋತ್ಸಾಹ ಇರಲಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅನ್ನುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.